ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಮಿತಾ ವ್ಲಾಗ್ಸ್ಗೆ ವೆಲ್ಕಮ್. ನನಗಿರೋ ಹೇರ್ ಥರ ನಿಮ್ಮ ಹೇರ್ ಕೂಡ ಲಾಂಗ್ ಆ್ಯಂಡ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಹೇರ್ ನಿಮ್ಗೆ ಆಗಬೇಕಾ? ನಾನು ಯೂಸ್ ಮಾಡೋ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: ಕರ್ಬೇವಿನ ಸೊಪ್ಪು, ಮೆಂತ್ಯ, ದಾಸವಾಳದ ಹೂವು, ದಾಸವಾಳದ ಎಲೆ, ಬೆಟ್ಟದ ನಳ್ಳಿಕಾಯಿ, ಅರ್ಧ ಈರುಳ್ಳಿ, ಜೊತೆಗೆ ಕೊಕೊನಟ್ ಆಯಿಲ್. ನಾವು ಆಗಲೇ ರೆಡಿ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ಗಳೆಲ್ಲನೂ ಪಾತ್ರೆಗೆ ಹಾಕೋಬೇಕು. ಬೆಟ್ಟದ ನಳ್ಳಿಕಾಯಿ ಹಾಗೂ ಆನಿಯನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಕೊಕೊನಟ್ ಆಯಿಲ್ನ ಹಾಕಿ ಗ್ಯಾಸ್ ಮೇಲೆ ಕಾಯಕ್ಕೆ ಇಡಬೇಕು. ಆನಿಯನ್ನಲ್ಲಿ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ದಾಸವಾಳದ ಎಲೆ ಮತ್ತು ಕರ್ಬೇವಿನ ಸೊಪ್ಪಲ್ಲಿ ಬೀಟಾ ಕೆರೋಟಿನ್ಸ್ ಇರೋದ್ರಿಂದ ಅದು ಕೂಡ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ದಾಸವಾಳದ ಹೂವಿನಲ್ಲಿ ಅಮೈನೋ ಆ್ಯಸಿಡ್ ಅಂಶ ಇದೆ. ಇದು ಹೇರ್ ಡ್ಯಾಮೇಜ್ನ ರಿಪೇರಿ ಮಾಡುತ್ತೆ, ಜೊತೆಗೆ ಹೇರ್ ಕಂಡೀಷನರ್ ಆಗಿ ಕೂಡ ಕೆಲಸ ಮಾಡುತ್ತೆ. ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಹೇರ್ನ ಬ್ಲ್ಯಾಕ್ ಮಾಡೋದಲ್ಲದೆ ಹೇರ್ ಗ್ರೋತ್ಗೂ ಹೆಲ್ಪ್ ಮಾಡುತ್ತೆ. ಮೆಂತ್ಯ ನಮ್ಮ ನೆತ್ತಿಯನ್ನು ತಂಪು ಮಾಡುತ್ತೆ. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಾಯಿಸ್ಕೋಬೇಕು. ಈ ಆಯಿಲ್ನಿಂದ ನಿಮ್ಗೇನಾದ್ರು ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಮಿನಿಮಮ್ 3 months ಆದರೂ ಈ ಆಯಿಲ್ನ ಯೂಸ್ ಮಾಡಲೇಬೇಕು. ನಾವು ಹಾಕ್ಕೊಂಡಿರೋ ಪದಾರ್ಥಗಳು ಬ್ರೌನ್ ಬರೋ ತನಕ ಕಾಯಿಸ್ಕೋಬೇಕು. ನೋಡಿ, ಬ್ರೌನ್ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇದು ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಬಾಟ್ಲು ಸಿಗುತ್ತೋ ಆ ಬಾಟ್ಲಿಗೆ ಹಾಕಿ ಸ್ಟೋರೇಜ್ ಮಾಡ್ಕೊಳ್ಳಿ. ವೀಕ್ಲಿ 2 times ಆದರೂ ಯೂಸ್ ಮಾಡಿದ್ರೆ ಸಾಕು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.